ಅಂದು ದುಶ್ಯಾಸನನ ಕರುಳನು ತಿಂದಡಲ್ಲದೆ ತಣಿವುದರ ಕೊಳದೆಂದು ಹಾಯ್ದಡೆ ಹಲುಗಿರಿದೋ ಮಾಡಿಸಿದನು ಆ ವ್ಯಥೆಯ ಎಂದು ಕೀಚಕನಾಯ ನೆರಗುವೆನೆಂದು ಮರನನು ನೋಡಿದರೆ ಬೇಡ ಎಂದ ಹರನನು ಕಂಡೆ ನೀನು ಎನಗುಂಟೆ ಅಪರಾಧ. ವಿರಾಟ ಪರ್ವದ 3ನೇ ಸಂಧಿಯ 49ನೇ ಪದ್ಯ. ಭೀಮ ಇಲ್ಲಿ ಆ ಎರಡೂ ಪ್ರಸಂಗಗಳಿಗೆ ಅವನು ನಡೆದುಕೊಂಡ ರೀತಿಗೆ ಒಂದಿಷ್ಟು ಕಾರಣವನ್ನು ನೀಡುವಂಥ ವಿಷಯವನ್ನು ಇಲ್ಲಿ ಗಮನಿಸ್ತೇವೆ ನಾವು. ಮೊದಲಿಗೆ ಹಸ್ತಿನಾಪುರದ ಆ ಸಭೆಯ ಒಂದು ಪ್ರಸಂಗವನ್ನು ಆತ ನೆನೆಸ್ಕೊಳ್ತಾನೆ. ಅವತ್ತಿನ ದಿವಸ ದುಶ್ಯಾಸನ ನಿನ್ನನ್ನು ಎಳೆದುಕೊಂಡು ಬಂದ ಅಲ್ಲ ದ್ರೌಪದಿ, ಅವನ ಕರುಳನ್ನು ತಿಂದಡಲ್ಲದೆ ತಣಿವುದೊರೆಕೊಳ್ಳದು ಅಂತ ಒಂದು ರೀತಿ ಭವಿಷ್ಯವನ್ನು ಸೂಚಿಸುವ ರೀತಿಯಲ್ಲಿ ಅವನು ಮಾಡಿದಂಥ ಪ್ರತಿಜ್ಞೆಯ ಬಗ್ಗೆ ಆತ ನೆನಪಿಸ್ತಾ ಇದ್ದಾನೆ. ಅವತ್ತು ನನಗೆ ಎಷ್ಟು ಸಿಟ್ಟು ಬಂದಿತ್ತು ಅಂದರೆ, ದುಶ್ಯಾಸನನ ಕರುಳನ್ನು ಸೀಳಿ ಅಲ್ಲಿಯೇ ನಾನು ತಿಂದು ಬಿಡಬೇಕು, ನನ್ನ ಒಂದು ತೃಪ್ತಿಯನ್ನು ತಂದುಕೊಳ್ಳಬೇಕು ಅನ್ನುವಂಥ ಮನಸ್ಸು ನನ್ನಲ್ಲಿತ್ತು. ಹಾಗೆಂದುಕೊಂಡು ನಾನು ಎದ್ದು ಹಾಯ್ದೊಡೆ ಅಂದರೆ ಆ ಕೆಲಸವನ್ನು ಮಾಡಬೇಕು ಅಂತ ನಾನು ಉಜ್ಜುಗಿಸಿದಾಗ ಏನಾಯಿತು, ಅಲ್ಲಿ ನನ್ನ ಹಿರಿಯಣ್ಣ ಧರ್ಮಜ ಹಲುಗಿರಿದು ಮಾಡಿಸಿದನ ವ್ಯಥೆಯ. ಆತ ಮೆಲ್ಲನೆ ನಗುತ್ತಾ ನನ್ನನ್ನು ತಡೆದುಬಿಟ್ಟ. ಕೂತ್ಕೋ ಅಂತ ಹೇಳಿ ನನ್ನನ್ನು ತಡೆದುಬಿಟ್ಟ. ನಾನು ಮುಂದುವರಿಯುವಂಥ ಪ್ರಸಂಗವೇ ಬರಲಿಲ್ಲ. ಅದೇ ರೀತಿ ಇವತ್ತು ಈ ವಿರಾಟನ ಸಭೆಯಲ್ಲಿ ಕೀಚಕ ನಾಯಿ ಅಂತ ನೀನು ಹೇಳ್ತಾ ಇದೆಯಲ್ಲ, ಅವನು ಬಂದು ನಿನ್ನನ್ನು ಒದ್ದಾಗ ಅಷ್ಟೇ ಸಿಟ್ಟು ಬಂದಿತ್ತು ನನಗೆ. ನಾನು ಅವನನ್ನು ಹೇಗೆ ಸದೆಬಡಿಬೇಕು ಅಂತ ಹೇಳಿ ಅಲ್ಲಿ ಸಭೆಯ ಎದುರಿಗಿದ್ದಂಥ ಒಂದು ಮರವನ್ನು ನಾನು ನೋಡ್ತಾ ಇದ್ದೆ. ಅದನ್ನೇ ಕಿತ್ತು ತಂದು ಅವನನ್ನು ಸದೆಬಡಿದು ಬಿಡೋಣ ಅಂತ. ಆಗ ಏನಾಯಿತು, ಈ ಹಿರಿಯಣ್ಣ ನನ್ನನ್ನು ಬೇಡ ಅನ್ನುವ ರೀತಿಯಲ್ಲಿ ತಡೆದುಬಿಟ್ಟ. ಇದು ಮೂಲದಲ್ಲೂ ಕೂಡ ಬರ್ತದೆ. ಅಲ್ಲಿ ಕೂಡ ಧರ್ಮರಾಜ ಅವನಿಗೆ, ಇವನು ಅಡುಗೆಯವನಾದ್ದರಿಂದ ಒಲಲ ನಿನ್ನ ಅಡುಗೆಗೆ ಅದು ಹಸಿ ಸೌದೆ, ಆ ಮರ ಸರಿ ಹೋಗೋದಿಲ್ಲ, ಬೇರೆ ಮರವನ್ನು ಹುಡುಕಬೇಕು ನೀನು ಅನ್ನೋ ರೀತಿಯಲ್ಲಿ ಮಾತನಾಡಿ ಅವನನ್ನು ತಡೆದು ನಿಲ್ಲಿಸಿಬಿಡ್ತಾನೆ. ಅದರಿಂದ ದ್ರೌಪದಿ ಕೇಳು, ನಾನು ಎರಡೂ ಪ್ರಸಂಗಗಳಲ್ಲೂ ಕೂಡ ನಿನ್ನನ್ನು ರಕ್ಷಣೆ ಮಾಡೋದಕ್ಕೆ ಅಥವಾ ಅವಮಾನಕ್ಕೆ ಒಂದು ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಸಿದ್ಧನಿದ್ದೆ ನಾನು. ಆದರೆ ಎರಡೂ ಕಡೆಯೂ ಕೂಡ ಅಣ್ಣ ನನ್ನನ್ನು ತಡೆದು ಬಿಟ್ಟ. ನೀನು ಇದನ್ನು ನೋಡಿದ್ದೀಯಾ, ಎರಡೂ ಪ್ರಸಂಗಗಳು ನೀನೇ ಇದನ್ನು ಸ್ವತಃ ನೋಡಿದ್ದೀಯಾ. ಇದರಲ್ಲಿ ನನ್ನ ಅಪರಾಧ ಏನಿದೆ, ನಾನೇನು ತಪ್ಪು ಮಾಡಿದೆ, ನಾನು ಸಿದ್ಧನಾದರೂ ಕೂಡ ನನಗೆ ಮುಂದುವರಿಯೋದಕ್ಕೆ ಅವಕಾಶ ಸಿಗಲಿಲ್ಲ ಅನ್ನೋದು ನಿನಗೆ ಅರ್ಥವಾಗಿರಬೇಕಲ್ವಾ ಅನ್ನುವಂಥ ಮಾತನ್ನು, ಅವನ ನೋವನ್ನು ಆತ ಆಕೆಯಲ್ಲಿ ಹೇಳ್ಕೊಳ್ತಾ ಇದ್ದಾನೆ. ಹೆಣ್ಣ ಹರಿಬಕ್ಕೋ ಸುಗವೆ ನಮ್ಮಣ್ಣನಾಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನೆಂದು ನುಡಿವರು ಕುಜನರಾದವರು. ಅಣ್ಣನವರಿಗೆ ದೂರುವುದು ನಾವುಣ್ಣದುರಿಯುವೋ, ರಾಯನಾಜ್ಞೆಯ ಕಣ್ಣಿಯಲಿ ಬಿಗಿ ಬಡೆದು ಕೆಡೆದೆವೋ ಕಾಂತೆ ಕೇಳ್ ಎಂದ. ವಿರಾಟ ಪರ್ವದ 3ನೇ ಸಂಧಿಯ 50ನೇ ಪದ್ಯ. ಭೀಮ ಮುಂದುವರೆದು ಹೇಳ್ತಾ ಇದ್ದಾನೆ. ನೋಡು ದ್ರೌಪದಿ, ಈಗ ನಾನು ಕೀಚಕನನ್ನು ತಡೆಯಬಹುದು ಅಥವಾ ಅವನನ್ನು ಕೊಂದು ಬಿಡಬಹುದು, ಅದೇನು ನನಗೆ ದೊಡ್ಡ ವಿಷಯ ಅಲ್ಲ. ಆದರೆ ಹಾಗೆ ನಾನು ಮಾಡಿದ್ರೆ ಕೇವಲ ಒಬ್ಬಳು ಹೆಣ್ಣಿನ ಸಲುವಾಗಿ ಕುಂತಿಯ ಮಗನಾದಂಥ ಈ ಭೀಮ ಅಣ್ಣನ ಆಜ್ಞೆಯನ್ನು ಮೀರಿ ನಡೆದುಕೊಂಡು ಬಿಟ್ಟ ಅನ್ನುವಂತಹ ಮಾತು ತಗಲಿಕೊಳ್ತದೆ. ಅಂದರೆ
ಈ ದುರ್ಜನರು ಅಥವಾ ಲೋಕದ ಜನ ಅದನ್ನು ಹಾಗೆ ಆಡಿಕೊಳ್ತಾರೆ. ಅಣ್ಣನನ್ನು ಧಿಕ್ಕರಿಸಿ ಕೀಚಕನನ್ನು ಕೊಂದ ಇವನು, ಅಣ್ಣ ಬೇಡ ಬೇಡ ಅಂತ ತಡೆದರೂ ಕೂಡ ಅವನ ಮಾತನ್ನು ಮೀರಿಬಿಟ್ಟ ಅನ್ನುವಂಥ ಒಂದು ಕೆಟ್ಟ ಖ್ಯಾತಿ ನನಗೆ ಬಂದು ಬಿಡ್ತದೆ. ಆದ್ದರಿಂದ ನಾವು ಆ ತಂಟೆಗೆ ಹೋಗೋದಿಲ್ಲ, ಆ ಕೆಲಸವನ್ನು ಮಾಡೋದಕ್ಕೆ ಹೋಗೋದಿಲ್ಲ. ನೀನು ಅಣ್ಣನವರಿಗೆ ದೂರುವುದು, ನನ್ನನ್ನು ತಡೆದ್ನಲ್ಲ ಅಣ್ಣ, ಅವನಿಗೆ ಹೋಗಿ ಹೇಳ್ಕೊ ನಿನ್ನ ಪರಿಭವ ಏನು ಅನ್ನೋದನ್ನ, ನನ್ನ ಹತ್ರ ಯಾಕೆ ಹೇಳ್ತೀಯ ನೀನು? ನಾವು ರಾಯನಾಜ್ಞೆಯ ಕಣ್ಣಿಯಲ್ಲಿ ಬಿಗಿ ಒಡೆದು ಕೆಡದೆವು ಅನ್ನುವಂಥ ಒಂದು ಬೇಸರದ ಮಾತನ್ನು ಹೇಳ್ಕೊಳ್ತಾನೆ. ನಾವು ನಿರ್ವಹಿಸೋದಕ್ಕೆ, ಕೆಲಸವನ್ನು ಮಾಡೋದಕ್ಕೆ ಆಗದಿರುವಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವೀಗ. ಅಣ್ಣನ ಆಜ್ಞೆ ಅನ್ನುವಂತಹ ಆ ಹಗ್ಗ, ಅದರಿಂದ ನಾವು ಬಂಧಿತರಾಗಿ ಇಲ್ಲಿ ಬಿದ್ದಿದ್ದೇವೆ. ಏನೂ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ನಮಗೆ. ನೀನು ಹೋಗು, ಆ ಅಣ್ಣನನ್ನೇ ಕೇಳ್ಕೊ, ಅವನೇ ನಿನಗೆ ಸಹಾಯ ಮಾಡಿದ್ರೂ ಮಾಡಬಹುದು ಅನ್ನೋ ರೀತಿಯಲ್ಲಿ ಅವನ ಬೇಸರವನ್ನು ದ್ರೌಪದಿಗೆ ಹೇಳಿದ್ದಾನೆ.